ಕೆಂಪಕೋಟೆ ಹೋಬಳಿಯ 13 ಹಳ್ಳಿಗಳ 2823 ಎಕರೆ ಜಮೀನನ್ನು, ಫಲವತ್ತಾದ ಕೃಷಿ ಜಮೀನನ್ನು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯವರು ಭೂಸ್ವಾಧೀನ ಮಾಡಲಿಕ್ಕೆ ಹೊರಟಿದ್ದಾರೆ. ಅದನ್ನು ವಿರೋಧಿಸಿ ನಾವು ಅನೇಕ ಹಂತಗಳಲ್ಲಿ ಅನೇಕ ರೀತಿಯ ಹೋರಾಟಗಳನ್ನು ಮಾಡ್ಕೊಂಡ್ಬಂದು ಅಂತಿಮವಾಗಿ ಈಗ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕಳೆದ 33 ದಿನಗಳಿಂದ ಅಹೋರಾತ್ರಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಆ ಹೋರಾಟದಲ್ಲಿ ಮಕ್ಕಳು, ಮಹಿಳೆಯರು, ವೃದ್ಧರು, ಅಂಗವಿಕಲರು, ಆಮೇಲೆ ಆರೋಗ್ಯ ಸರಿ ಇಲ್ಲದೆ ಇರ್ತಕ್ಕಂಥವ್ರು ಎಲ್ಲರೂ ಕೂಡ, ವಿದ್ಯಾರ್ಥಿಗಳು ಮನೆ ಮಠ ಎಲ್ಲ ಬಿಟ್ಟು ಮನೆಯಲ್ಲಿರ್ತಕ್ಕಂಥ ಕೃಷಿ ಚಟುವಟಿಕೆಗಳು, ಹೈನುಗಾರಿಕೆ ಚಟುವಟಿಕೆಗಳು ಎಲ್ಲವನ್ನು ಬಿಟ್ಟು ನಮ್ಮ ಭೂಮಿ ನಮ್ಗೆ ಉಳಿಬೇಕು, ನಮ್ಮ ರೈತ ಪರಂಪರೆ ಉಳಿಬೇಕು, ನಮ್ಮ ರೈತ ಸಂಸ್ಕೃತಿ ಉಳಿಬೇಕು, ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಮ್ಮ ಜಮೀನುಗಳು ಆಧಾರವಾಗಿರಬೇಕು ಅಂಥೇಳಿ, ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳಿ ಅನಿರ್ದಿಷ್ಟವಾದ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಮುಖ್ಯವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸನ್ಮಾನ್ಯ ಶಾಸಕರು ನಮ್ಮ ಹೋರಾಟದ ವೇದಿಕೆಗೆ ಬಂದು ಇದುವರೆಗೂ ನಮ್ಮ ಮನವಿಯನ್ನು ಆಲಿಸಿಲ್ಲ. ಅಲ್ಲಿ ಈಗ ಅನಿರ್ದಿಷ್ಟ ಹೋರಾಟದಲ್ಲಿ ಮುಂಚೆ ಹಲವಾರು ಬಾರಿ ಮನವಿಗಳನ್ನು ಕೊಟ್ಟಿದ್ದೀವಿ. ಈಗ ಅನಿರ್ದಿಷ್ಟವಾಗಿ ಏನು ನಡೀತಾ ಇದೆ ಆ ಹೋರಾಟ ಜಾಗಕ್ಕೆ ಅವರು ಬಂದು ನಮ್ಮ ಮನವಿಯನ್ನು ತಗೊಂಡಿಲ್ಲ. ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ಅವರಲ್ಲಿ ವಿನಮ್ರವಾಗಿ ಮನವಿ ಮಾಡೋದೇನಂತಂದರೆ, ನಮ್ಮ ಭೂಮಿಯನ್ನು ನಮ್ಗೆ ಉಳಿಸ್ಕೊಡಿ, ನಮ್ಮ ಫಲವತ್ತಾದ ಕೃಷಿ ಭೂಮಿಯನ್ನು ನಮ್ಗೆ ಉಳಿಸ್ಕೊಡಿ. ತಾವು ದಯಮಾಡಿ ವೇದಿಕೆಗೆ, ನಮ್ಮ ಹೋರಾಟದ ವೇದಿಕೆ ಹತ್ರ ಬರಬೇಕು, ನಮ್ಮ ಮನವಿಯನ್ನು ಆಲಿಸಬೇಕು, ನಮ್ಮ ಬೇಡಿಕೆಗಳೇನಿದೆ ಅದನ್ನು ಈಡೇರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕು. ಹಾಗಾಗಿ ಅವರನ್ನು ನಾವು ತಮ್ಮ ಮಾಧ್ಯಮದ ಮೂಲಕ ಆತ್ಮೀಯವಾಗಿ ಅವರನ್ನು ಆಹ್ವಾನಿಸ್ತಾ ಇದ್ದೇವೆ. ವೇದಿಕೆ ಹತ್ರ ಬಂದು ನಮ್ಮ ಮನವಿಯನ್ನು ಆಲಿಸಬೇಕು. ನಮ್ಮ ಹೋರಾಟ ರಾಜಕೀಯ ರಹಿತವಾದದ್ದು, ಆಮೇಲೆ ಪಕ್ಷಾತೀತವಾದದ್ದು, ಆಮೇಲೆ ಜಾತ್ಯತೀತವಾದದ್ದು. ನಾವು ಯಾವುದೇ ಒಂದು ಪಕ್ಷದ ವಿರುದ್ಧ ಆಗಲಿ, ಒಂದು ಜಾತಿಯ ವಿರುದ್ಧ ಆಗಲಿ, ಒಂದು ವ್ಯಕ್ತಿಯ ವಿರುದ್ಧ ಆಗಲಿ, ಯಾರ ವಿರುದ್ಧನೂ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ನಮ್ಮ ಹಕ್ಕಿಗಾಗಿ ನಮ್ಮ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು, ಸರ್ಕಾರವನ್ನು ಆಗ್ರಹ ಪಡಿಸ್ತಾ ಇರ್ತಕ್ಕಂಥದ್ದು. ನಮ್ಮ ಫಲವತ್ತಾದ ಭೂಮಿಯನ್ನು ನಮ್ಗೆ ಉಳಿಸ್ಕೊಡಿ, ನಮ್ಮ ಹಕ್ಕನ್ನು ಕಸಿದುಕೊಳ್ಳಬೇಡಿ ಅಂತಕ್ಕಂಥ ಒಂದೇ ಒಂದು ಗುರಿಯನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನು ಕೆಲವು ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ನಮ್ಮ ವೇದಿಕೆಗೆ ಬರ್ತಕ್ಕಂಥ ಈಗಾಗಲೇ ಈಗ ಸನ್ಮಾನ್ಯ ರಾಮಚಂದ್ರ ಗೌಡರು ನಮ್ಮ ವೇದಿಕೆಗೆ ಬಂದಿದ್ದರು. ಆಮೇಲೆ ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಜಣ್ಣನವರು ಬಂದಿದ್ದರು. ನಮ್ಮ ಸನ್ಮಾನ್ಯ ಎಳುವಳ್ಳಿ ರಮೇಶ್ ಅಣ್ಣವರು, ಏನು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರು ಮತ್ತು ಖಜಾಂಚಿಗಳಾಗಿರ್ತಕ್ಕಂಥ ಅವರು ಕೂಡ ನಮ್ಮ ವೇದಿಕೆಗೆ ಬಂದಿದ್ದರು. ಆಮೇಲೆ ಸನ್ಮಾನ್ಯ ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಕೆ ಸುಧಾಕರ್ ಸರ್ ಅವರು ನಮ್ಮ ವೇದಿಕೆಗೆ ಬಂದಿದ್ದರು. ಅವರು ಬಂದು ನಮ್ಮ ಭೂಮಿಯನ್ನು ಉಳಿಸ್ಕೊಡ್ಲಿಕ್ಕೆ ಏನೆಲ್ಲ ಮಾತಾಡಿದ್ರೋ ಅದಕ್ಕೆ ನಮ್ಮ ಸಂಪೂರ್ಣ ಸಹಮತ, ಬೆಂಬಲ ಇದೆ. ಆಮೇಲೆ ರಾಜಕೀಯವಾಗಿ ಏನು ಹೇಳಿಕೆಗಳು ಕೊಟ್ಟಿದ್ದಾರೋ ಅದಕ್ಕೂ ನಮ್ಮ ಹೋರಾಟಗಾರರಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ದಯವಿಟ್ಟು ಎಲ್ಲ ನಾಗರಿಕರು, ಪ್ರಜ್ಞಾವಂತರು ನಮ್ಮ ಹೋರಾಟವನ್ನು ಅರ್ಥ ಮಾಡ್ಕೋಬೇಕು. ರಾಜಕೀಯವಾದ ಹೇಳಿಕೆಗಳಿಗೆ ನಮ್ಮದು ಯಾವುದೇ ಬೆಂಬಲ ಇಲ್ಲ. ಅದು ಅವರು ವೈಯಕ್ತಿಕವಾಗಿರ್ತಕ್ಕಂಥದ್ದು. ನಮಗೆ ಯಾರು ಸಹಾಯ ಮಾಡ್ತಾರೆ, ಭೂಮಿಯನ್ನು ಉಳಿಸ್ಕೊಳ್ಳಿಕ್ಕೆ ಯಾರು ನಮ್ಮ ಜೊತೆಯಲ್ಲಿ ನಿಲ್ತಾರೋ ಅಂತಹದನ್ನು ಮಾತ್ರ ನಾವು ಒಪ್ತೀವೇ ವಿನಃ ರಾಜಕೀಯ ಹೇಳಿಕೆಗಳಿಗೂ ನಮಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆಮೇಲೆ ಈಗ ಅಂಕಿಅಂಶಗಳು, ಈಗ KADB ಅಧಿಕಾರಿಗಳು, ಸನ್ಮಾನ್ಯ ಉಸ್ತುವಾರಿ ಸಚಿವರು, ಸನ್ಮಾನ್ಯ ಶಾಸಕರು, ಜಿಲ್ಲಾಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರ್ ಸಾಹೇಬರು, ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಎಲ್ಲರೂ ಸೇರಿ ಜನಾಭಿಪ್ರಾಯ ಸಂಗ್ರಹ ಸಭೆಯನ್ನು ಕರೆದಾಗ ಜಂಗಮಕೋಟೆ ಜ್ಯೋತಿ ಸ್ಕೂಲ್ನಲ್ಲಿ ತಾವೆಲ್ಲರೂ ಅವತ್ತಿದ್ರಿ. 1082 ರೈತರಿಗೆ ನೋಟಿಸ್ ಕೊಡ್ತಾರೆ. ಏನು ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ, ಕೆಂಪು ಚೀಟಿ ಬಿಳಿ ಚೀಟಿ ಅಂತ ಕೊಟ್ಟು ಕರೀತಾರೆ. ಆವತ್ತು 437 ಜನ ರೈತರು ನಾವು ಕೊಡೋದಿಲ್ಲ ಅಂತ ಹೇಳಿರ್ತಾರೆ. 365 ಜನ ರೈತರು ನಾವು ಕೊಡ್ತೀವಿ ಅಂತ ಹೇಳಿರ್ತಾರೆ. ಇನ್ನು 280 ಜನ ರೈತರು ಆಬ್ಸೆಂಟ್ ಆಗಿರ್ತಾರೆ ಆ ಒಂದು ಸಭೆಗೆ. ಆಮೇಲೆ ಆವತ್ತು ಸನ್ಮಾನ್ಯ ಸಚಿವರ, ಶಾಸಕರ ನೇತೃತ್ವದಲ್ಲಿ ಅಂಕಿಅಂಶಗಳನ್ನು KADB ಅಧಿಕಾರಿಗಳು ಬಿಡುಗಡೆ ಮಾಡಿದ್ದು. ಅಂದರೆ ಅಲ್ಲಿ ಜಾಸ್ತಿ ಯಾರಿರ್ತಕ್ಕಂಥದ್ದು ಕೊಡಲ್ಲ ಅಂತಕ್ಕಂಥವ್ರು, ಭೂಮಿಯನ್ನು ಕೊಡಲ್ಲ ಅಂತಕ್ಕಂಥವ್ರು ಜಾಸ್ತಿ ಇರ್ತಕ್ಕಂಥದ್ದು. ಮುಂದುವರೆದ ಭಾಗವಾಗಿ KADB ಕಚೇರಿಗೆ ಕರೆದಿದ್ರು 82 ಜನಕ್ಕೆ.
ಮತ್ತೆ ನೋಟಿಸ್ ಕೊಟ್ಟು ಮತ್ತೆ ಅಭಿಪ್ರಾಯ ಸಂಗ್ರಹಣೆಗೆ ಕರೆದಾಗ ಅಲ್ಲಿ KADBಿಗಳು ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳ ಪ್ರಕಾರ 826 ಜನ ರೈತರು ಕೊಡೋದಿಲ್ಲ ಅಂತ ಹೇಳಿರ್ತಕ್ಕಂಥದ್ದು. 826, 144 ಜನ ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು. ಇನ್ನು ಉಳಿಕೆ ಜನ ಅವತ್ತು ಕೂಡ ಅಬ್ಸೆಂಟ್ ಆಗಿದ್ರು. ಇಷ್ಟು ನಿಖರವಾದ ಅಂಕಿಅಂಶಗಳು ಅಧಿಕಾರಿಗಳ ಬಳಿ, ಜನಪ್ರತಿನಿಧಿಗಳ ಬಳಿ ಇದ್ರೂ ಕೂಡ ಇವತ್ತು ಸಮಾಜದಲ್ಲಿ ವಿವಿಧ ರೀತಿಯ ಹೇಳಿಕೆಗಳು, ಕೊಡ್ತೀವಿ ಅನ್ನೋರು ಜಾಸ್ತಿ ಇದ್ದಾರೆ, ಕೊಡಲ್ಲ ಅನ್ನೋರು ಕಮ್ಮಿ ಇರೋದು, ಅವರು ಸುಮ್ಮನೆ ಯಾವುದೋ ರಾಜಕೀಯ ಪ್ರೇರಿತ, ರಿಯಲ್ ಎಸ್ಟೇಟ್ ಪ್ರೇರಿತವಾಗಿ ಹೋರಾಟ ಕೂತ್ಕೊಂಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ನಿಜವಾಗ್ಲೂ ಅದು ತಪ್ಪಾಗ್ತದೆ. ಸಾಧ್ಯವಾದರೆ ರೈತ ಪರ ಹೋರಾಟಕ್ಕೆ, ಜಮೀನು ಉಳಿಸ್ಕೊಳ್ಳಿಕ್ಕೆ ಏನು ಹೋರಾಟ ನಡೀತಾ ಇದೆ ಅದಕ್ಕೆ ಇಡೀ ಸಮಾಜ ಬೆಂಬಲ ಕೊಡಬೇಕು. ಸಾಧ್ಯವಾದರೆ ನಮ್ಮ ಜೊತೆಗೆ ಬಂದು ನಿಲ್ಲಬೇಕು. ಇಲ್ಲ ಎಲ್ಲಾದರೂ ಆಚೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ರೈತರ ಪರವಾಗಿ, ಭೂಮಿ ಉಳಿಸ್ಕೊಳ್ಳೋದ್ರ ಪರವಾಗಿ ಮಾತನಾಡಬೇಕಾಗ್ತದೆ. ಈ ರೀತಿಯ ದಿಕ್ಕು ತಪ್ಪಿಸ್ತಕ್ಕಂಥ ಹೇಳಿಕೆಗಳನ್ನು ಯಾರೂ ಕೊಡಬಾರ್ದು. ಸಮಾಜನೂ ಕೂಡ, ನಾಗರಿಕರು ಕೂಡ ಈ ಥರ ಹೇಳಿಕೆಗಳನ್ನು ನಂಬಲೂಬಾರ್ದು. ಅವರು ಕೂಡ ಎಲ್ಲೂ ಅಪಪ್ರಚಾರ ಮಾಡಬಾರ್ದು ಅಂತಕ್ಕಂಥದ್ದು ನಮ್ಮ ಒಂದು ಮನವಿ. ಯಾರು ವಿರುದ್ಧವಾಗಿ ಜಿದ್ದಿಗೆ ಬಿದ್ದು ದ್ವೇಷ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದಲ್ಲ. ದಯವಿಟ್ಟು ಸಮಾಜ ಇದನ್ನು ಗಮನಿಸಬೇಕು. ನಾವು ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಗೆ ಯಾರ ವಿರುದ್ಧನೂ ದ್ವೇಷ ಇಲ್ಲ. ನಮ್ಗೆ ಯಾರು ಬಂದು ನಿಮ್ಮ ಭೂಮಿ ಉಳಿಸ್ಕೊಡ್ತೀವಿ ಅಂತ ಹೇಳ್ತಾರೋ ಅವರೇ ದೇವ್ರ ಸಮಾನ. ಇಷ್ಟು ಬಿಟ್ಟರೆ ಅವ್ರು ಯಾರಾದರೂ ಆಗಿರ್ಬೋದು, ನಿಮ್ಗೆ ಭೂಮಿ ಉಳಿಲಿಕ್ಕೆ ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ ಬಂದರೆ ಅವರೇ ನಮಗೆ ದೇವ್ರ ಸಮಾನ. ಇನ್ನು ನಾವು ನಿಮ್ಗೆ ಭೂಮಿ ಉಳಿಸ್ಲಿಕ್ಕೆ ನಮ್ಗೆ ಇಷ್ಟ ಇಲ್ಲ, ಕೈಗಾರಿಕೆಗಳು ಬೇಕು ಅಂಥವ್ರ ಜಮೀನು ತಗೊಂಡ್ಲಿ, ಕೈಗಾರಿಕೆಗಳು ಮಾಡಲಿ. ಕೊಡಲ್ಲ ಅಂತಕ್ಕಂಥವ್ರದ್ದು ಬಲವಂತವಾಗಿ ಭೂಸ್ವಾಧೀನ ಮಾಡ್ಕೊಳ್ಳೋದು ತಪ್ಪಾಗ್ತದೆ. ಆಮೇಲೆ ಅಂಕಿಅಂಶಗಳು ನಿಮಗೆ ಈಗಾಗಲೇ ಹೇಳ್ದಂಗೆ ಜಾಸ್ತಿ ಜನ ಕೊಡಲ್ಲ ಅಂತಕ್ಕಂಥವ್ರು ಇರೋದು. ಬೇಕಂದರೆ ನೀವು ಈಗ ಅಲ್ಲಿ ಬೇರೆ ಬೇರೆ ರೀತಿ ಹೇಳಿಕೆಗಳೇನೆಂದರೆ ಅಲ್ಲಿ ರೈತರಲ್ಲ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು, ಬೇರೆ ಕಡೆಯಿಂದ ಬಂದು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ನಾವು ಏನು ಈ ತಮ್ಮ ಮೂಲಕ ಹೇಳಲಿಕ್ಕೆ ಬಯಸೋದೇನೆಂದರೆ, ಈಗ ನಾವು ಪಾಣಿ ತಗೊಂಡು, ಆಧಾರ್ ಕಾರ್ಡ್ ತಗೊಂಡು ರೈತರು ಅಲ್ಲಿ ಪ್ರೆಸೆಂಟ್ ಆಗ್ತೀವಿ. ಏನು ನಾವು ಹೋರಾಟದಲ್ಲಿರ್ತಕ್ಕಂಥವರು ನಿಜವಾದ ಏನು ಅಲ್ಲಿ ಸಂತ್ರಸ್ತರ, ಭೂಮಿ ಕಳ್ಕೊಳ್ತಾ ಇರ್ತಕ್ಕಂಥವ್ರ ಹೌದಾ ಅಲ್ವಾ ಅವತ್ತು ಗೊತ್ತಾಗುತ್ತೆ. ನಾವು ಪಾಣಿ, ಆಧಾರ್ ಕಾರ್ಡು ವಿತ್ ಮನುಷ್ಯ ಅಲ್ಲಿ ನಾವು ಬಂದು ನಮ್ಮ ಸಾಬೀತುಪಡಿಸ್ತೀವಿ ನಾವು ನಿಜವಾದ ರೈತರೇ ಇಲ್ಲಿ ಹೋರಾಟ ಮಾಡ್ತಾ ಇರೋದು. ಅಲ್ಲಿ ಬೇರೆ ಬೇರೆಯವರು ಯಾರೋ ಬಂದು ಹೋರಾಟ ಮಾಡ್ತಾವ್ರೆ. ಆಮೇಲೆ ರಿಯಲ್ ಎಸ್ಟೇಟ್ ಕುಮ್ಮಕ್ಕು ಅವೆಲ್ಲ ಸುಳ್ಳು. ಆಮೇಲೆ ಏನು ಹೇಳ್ತಾರೆ, ಅಲ್ಲಿ ಲೇಔಟ್ಗಳು ತಲೆ ಎತ್ತಿಬಿಟ್ಟವೆ, ಆವಾಗ ಯಾಕೆ ಇವರು ಹೋರಾಟ ಮಾಡಿಲ್ಲ ಅಂತ ಕೂಡ ಹೇಳಿದ್ದಾರೆ. ಆದರೆ ಈಗ ಲೇಔಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರೋ ರೈತ, ಕಷ್ಟ ಇರ್ತಕ್ಕಂಥ ರೈತ ಆತನ ಕಷ್ಟಕ್ಕೆ ಮಾರಾಟ ಮಾಡಿ ಅವತ್ತು ಅವ್ರ ಕಷ್ಟನ ಬಗೆಹರಿಸ್ಕೊಂಡವ್ರೆ. ಕೊಂಡ್ಕೊಂಡಿರೋನು ಅಲ್ಲಿ ಲೇಔಟು ಇನ್ನೊಂದು ಮತ್ತೊಂದು ಮಾಡ್ಕೊಂಡಿದ್ದಾರೆ. ಇದನ್ನು ನಾವು ಬಲವಂತವಾಗಿ ತಡೆಯೋಕ್ಕಾಗುತ್ತಾ? ಯಾವುದಾದ್ರೂ ರೈತನ್ನ ನೀನು ಮಾರಬೇಡಪ್ಪ ಜಮೀನು ಅಂತ ಹೇಳೋಕ್ಕಾಗುತ್ತಾ? ಈಗಲೂ ನಾವು ಕೊಡ್ತೀವಿ ಅನ್ನೋರ್ನು ನಾವೇನು ನೀನು ಕೊಡಬೇಡಪ್ಪ ಅಂತ ಬಲವಂತ ಪಡಿಸೋದಿಲ್ಲ. ಕೊಡೋರು ಇವತ್ತು ಕೊಡಲಿ, ಮಾರೋರು ಯಾವತ್ತೂ ಮಾರ್ಕೊಂಡ್ಲಿ. ಆಮೇಲೆ ಅದು ಮುಂದುವರೆದ ಭಾಗವಾಗಿ ಇವತ್ತೇನು ಹೇಳ್ತಕ್ಕಂಥದ್ದು, ಈ ಕೈಗಾರಿಕಾ ಯೋಜನೆ ನಿಂತೋಗ್ಬಿಟ್ರೆ ಇವರು ಮತ್ತೆ ರಿಯಲ್ ಎಸ್ಟೇಟರ್ಗೆ ಜಮೀನು ಮಾರ್ತಾರೆ ಅಂತ ಹೇಳ್ತಾ ಇದ್ದಾರಲ್ವಾ. ಸರ್ಕಾರವನ್ನು ವಿನಮ್ರವಾಗಿ ಮನವಿ ಮಾಡ್ತೀವಿ, ನೀವು ಅಲ್ಲಿ ಯಾವುದೇ ರೈತ ಫಲವತ್ತಾದ ಜಮೀನನ್ನು ಮಾರಲಿಕ್ಕೆ ಅವಕಾಶ ಇಲ್ದಂಗೆ ನೀವು ಶಾಶ್ವತ ಹಸಿರು ವಲಯ ಅಂತ ಇವತ್ತೇ ಘೋಷಣೆ ಮಾಡಿಬಿಡಿ. ನಮ್ಮ ಪಾಣಿಗಳಲ್ಲಿ ಬಂದುಬಿಡಲಿ, ಇದು ಶಾಶ್ವತ ಹಸಿರು ವಲಯಕ್ಕೆ ಒಳಪಟ್ಟಿದೆ. ಈ ಜಮೀನನ್ನು ಮಾರಾಟ ಮಾಡೋಂಗಿಲ್ಲ, ವಾಣಿಜ್ಯ ಉದ್ದೇಶಕ್ಕೆ ಬಳಸೋಂಗಿಲ್ಲ, ಕೈಗಾರಿಕೆ ಉದ್ದೇಶ ಇರ್ಬೋದು, ಇನ್ಯಾವುದೇ ಇತರೆ ವಿವಿಧ ಉದ್ದೇಶಗಳು ಬಳಸೋಂಗಿಲ್ಲ, ಬರೀ ಕೃಷಿಗೆ ಬಳಸಬೇಕು ಅಂತ ಇವತ್ತೇ ಡಿಕ್ಲೇರ್ ಮಾಡಲಿ. ನಮ್ಮದೇನು ಅಭ್ಯಂತರ ಇಲ್ಲ. ನಾವು ಯಾಕಂದರೆ ಭೂಮಿ ಉಳಿಸ್ಕೊಳ್ಳಲಿಕ್ಕೆ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದೇ ಹೊರತು ಇವತ್ತು ಕೈಗಾರಿಕೆಯನ್ನು ಬಿಟ್ಬಿಟ್ಟು ಇನ್ಯಾರಿಗೋ ಮಾರ್ಕೊಂಡು ಹೋಗಬೇಕು ಅಂತಕ್ಕಂಥ ಉದ್ದೇಶ ನಮ್ಮಲ್ಲಿ ಯಾರಲ್ಲೂ ಇಲ್ಲ. 100 ಎಕರೆ ಇದೆ ಸರ್ಕಾರಿ ಜಾಗ. ಆಮೇಲೆ PACL ಕಂಪ್ನಿದು 521 ಎಕರೆ ಇದೆ. ಆಮೇಲೆ ಕೊಡ್ತೀವಿ ಅನ್ನೋರು ಸುಮಾರು ಜನ ಇದ್ದಾರೆ, 200-300 ಎಕರೆ. ಎಲ್ಲ ಸೇರಿಸಿದ್ರೆ ಜಾಸ್ತಿ ಇದೇ ಆಗೋಯ್ತು ಅಂತ ಕೆಲವರು ವಾದ. ನಾವು ಹೇಳ್ತಕ್ಕಂಥದ್ದು ಇವತ್ತು ಭೂ ಸುಧಾರಣಾ ಕಾಯ್ದೆ ಯಾರು ಜಾರಿ ಮಾಡಿರೋದೋ, ಯಾರು ಜಾರಿಗೆ ತಂದಿರೋದೋ ಸರ್ಕಾರ. ಭೂ ಸುಧಾರಣಾ ಕಾಯ್ದೆ ಅಡಿನಲ್ಲಿ ನಮೂನೆ 50, ನಮೂನೆ 53, ನಮೂನೆ 57. ಈಗ ಇಂದಿರಾ ಗಾಂಧಿ ಅವರು ಉಳುವವನೇ ಭೂಮಿಯ ಒಡೆಯ, ದೇವರಾಜ ಅರಸು ಅವರು ಈ ಉಳುವವನೇ ಭೂಮಿಯ ಒಡೆಯ, ರೈತರಿಗೆ ಭೂಮಿ ಸಿಗಬೇಕು ಅಂತ ಎಲ್ಲ ಹೇಳಿರ್ತಕ್ಕಂಥದ್ದು, ಕಾಯ್ದೆಗಳನ್ನು ಜಾರಿಗೆ ತಂದಿರ್ತಕ್ಕಂಥದ್ದು ಯಾವ ಉದ್ದೇಶಕ್ಕೆ? ಈಗ ಭೂ ಸಕ್ರಮೀಕರಣ ಸಮಿತಿಗಳನ್ನು ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ರಚನೆ ಮಾಡಿದೆ ಸರ್ಕಾರ. ಅದಕ್ಕೆ ಅಧ್ಯಕ್ಷರು ಶಾಸಕರೇ ಆಗಿರ್ತಾರೆ, ಆಯಾ ತಾಲೂಕಿನ ಶಾಸಕರಾಗಿರ್ತಾರೆ. ಭೂ ಸಕ್ರಮೀಕರಣ ಸಮಿತಿಯ
ಮೂಲ ಧ್ಯೇಯೋದ್ದೇಶಗಳೇನೋ ನಮೂನೆ 50, 53, 57ರಲ್ಲಿ ಯಾರು ಅರ್ಜಿ ಸಲ್ಲಿಸಿದ್ದಾರೆ, ಯಾರು ಅನಧಿಕೃತ ಸಾಗುವಳಿಯನ್ನು ಮಾಡ್ಕೊಂಡಿದ್ದಾರೆ, ಆ ಜಮೀನನ್ನು ಸಕ್ರಮೀಕರಣ ಮಾಡಿ ಅವ್ರಿಗೆ ಸಾಗುವಳಿ ಚೀಟಿ ಹಂಚ್ತಕ್ಕಂಥದ್ದು, ಜಮೀನು ಮಂಜೂರು ಮಾಡ್ತಕ್ಕಂಥದ್ದು ಅದರ ಮೂಲ ಧ್ಯೇಯೋದ್ದೇಶಗಳು. ಹಾಗಾದರೆ ಸರ್ಕಾರನೇ ಜಾರಿಗೆ ತಂದುಬಿಟ್ಟು ಇವತ್ತು ಅಲ್ಲಿ 700 ಚಿಲ್ಲರೆ ಎಕರೆ ನೀವೇನು ಹೇಳ್ತಾ ಇದ್ದೀರಿ, ಅಲ್ಲಿ ನಮೂನೆ 50, 53ರಲ್ಲಿ ಅರ್ಜಿ ಹಾಕ್ಕೊಂಡಿದ್ದಾರೆ. ಯಾರೂ ಬೇರೆಯವ್ರು ಮಾತಾಡ್ಕೊಂಡಾಗೆ 20-30 ಎಕರೆ ಯಾರೂ ಅಕ್ರಮವಾಗಿ ಸ್ವಾಧೀನದಲ್ಲಿ ಇಲ್ಲ. ಈಗ ಎಕ್ಸಾಂಪಲ್ ನಮ್ಮ ಅಶ್ವಥ್ ನಾರಾಯಣ ಗೌಡಣ್ಣವ್ರು ಇಲ್ಲಿದ್ದಾರೆ, ಅಥವಾ ಅಜಿತ್ನವ್ರು ಇಲ್ಲಿದ್ದಾರೆ. ಇವರು 3 ಎಕರೆ 2 ಎಕರೆ ಅಥವಾ 1 ಎಕರೆ ಮಂಜೂರಾಗಿದ್ದರೆ ಇವ್ರ ಪಕ್ಕದಲ್ಲಿ ಸಾಗುವಳಿ ಮಾಡಿರ್ತಕ್ಕಂಥ ಅರ್ಧ ಎಕರೆನೋ 1 ಎಕರೆನೋ 10 ಗುಂಟೆನೋ 20 ಗುಂಟೆನೋ ಏನೋ ಸಾಗುವಳಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇರ್ತದೆ. ಇವ್ರದ್ದು ಇಲ್ಲಿ 20 ಗುಂಟೆ ಇದ್ದರೆ ಇನ್ನೆಲ್ಲೋ ಇನ್ನೊಬ್ರದ್ದು 1 ಎಕರೆ ಇರ್ತದೆ. 761 ಎಕರೆ ಒಂದೇ ಹತ್ರ ಹೆಂಗೆ ಸಿಗಕ್ಕೆ ಸಾಧ್ಯ? 700 ಚಿಲ್ಲರೆ ಎಕರೆ ಒಂದೇ ಹತ್ರ ಸಿಗೋದು ಇಲ್ಲ. ಆಮೇಲೆ ಸರ್ಕಾರದ ಕಾನೂನುಗಳು ಹೇಳೋ ಥರನೇ ನಮೂನೆ 50, 53, 57ನ್ನು ವಿಲೇವಾರಿ ಮಾಡಬೇಕು, ಬಾಕಿ ಇರ್ತಕ್ಕಂಥದ್ದನ್ನ ವಿಲೇವಾರಿ ಮಾಡಬೇಕು. ಅರ್ಹರು ಯಾರಿದ್ದಾರೆ, ಈಗ ಮಾನದಂಡಗಳಿದೆ. 4 ಎಕರೆ 38 ಗುಂಟೆ ಜಮೀನು ಯಾರು ಹೊಂದಿರ್ತಾರೋ, ಅಂದರೆ 5 ಎಕರೆ ಅಂತ ಇಟ್ಕೊಳ್ಳಿ, 5 ಎಕರೆ ಯಾರು ಹೊಂದಿರ್ತಾರೋ ಅವ್ರಿಗೆ ಸರ್ಕಾರದ ಕಾನೂನಿನಂತೆ ಯಾರಿಗೂ ಜಮೀನು ಮಂಜೂರು ಮಾಡೋಕ್ಕೆ ಬರೋದಿಲ್ಲ. ನೀವು ಪರಿಶೀಲನೆ ಮಾಡಿ, ಅಷ್ಟು ಜಾಸ್ತಿ ಇರೋರಿಗೆ ಜಮೀನು ಕೊಡಬೇಡಿ, ಅರ್ಹರು ಯಾರಿದ್ದಾರೋ ಅವ್ರಿಗೆ ಮಂಜೂರು ಮಾಡ್ತಕ್ಕಂಥ ಕೆಲಸ ಆಗಬೇಕು. ಅಸೆಟ್ ಮಾಫಿಯಾ ನಡೀತಾ ಇದೆ KEDB ವ್ಯಾಪ್ತಿಯಲ್ಲಿ ಅಂತ ನಮಗೆ ಗೊತ್ತಿರೋ ಪ್ರಕಾರ ಇದುವರೆಗೂ ನಮ್ಮ ಶಾಸಕರಾಗಲಿ ಸಚಿವರಾಗಲಿ ಅಲ್ಲಿ ರಿಯಲ್ ಎಸ್ಟೇಟ್ನಲ್ಲಿ ತೊಡಕೊಂಡಿರ್ತಕ್ಕಂಥದ್ದು ನಮ್ಗೆ ಯಾರಿಗೂ ಕಿವಿಗೆ ಬಿದ್ದಿಲ್ಲ. ನಮಗೆ ಗೊತ್ತೂ ಇಲ್ಲ. ಅದು ನಮಗೆ ಗೊತ್ತಿದ್ದಂಗೆ ಅವ್ರು ಅಲ್ಲಿ ಮಾಡ್ತಾನೂ ಇಲ್ಲ. ಆದರೆ ಇವತ್ತು ನೀವು ನೋಡಿ ಬೇಕಂದರೆ ಚಿಂತಾಮಣಿಯಲ್ಲಿ ರಿಜಿಸ್ಟರ್ಗಳಾಗ್ತಾ ಇದೆ. ಅಲ್ಲಿ ಏನು ಅಕ್ರಮವಾಗಿ ನೋಟಿಫಿಕೇಶನ್ ಇದ್ರೂ ಅಕ್ರಮವಾಗಿ ರಿಜಿಸ್ಟರ್ ಮಾಡ್ಕೊತಾ ಇದ್ದಾರೆ. ಸರ್ಕಾರದ 2 ಪ್ರಭಾವಿ ಸಚಿವರು MB ಪಾಟೀಲ್ ಮತ್ತು ರಾಮಲಿಂಗಾರೆಡ್ಡಿ ಏನಿದ್ದಾರೆ, ಇವರ ಸಂಬಂಧಿಕರೇ ಎಲ್ಲನೂ ಅಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತಕ್ಕಂಥದ್ದು. ನಾವು ಏನಂದರೆ, ಈಗ ಸನ್ಮಾನ್ಯ ಉಸ್ತುವಾರಿ ಸಚಿವರು ದಕ್ಷ ಆಡಳಿತಗಾರರು ಪ್ರಾಮಾಣಿಕ ರಾಜಕಾರಣಿ ಅಂತ ನಾವೇನು ಹೇಳ್ಕೊತೀವಿ, ನಿಮ್ಮ ತಾಲೂಕಲ್ಲಿ ಇದು ಅಕ್ರಮವಾಗಿ ನೋಂದಣಿಗಳು ನಡೀತಾ ಇದ್ರೆ ನೀವು ಯಾಕೆ ತಡೀಲಿಲ್ಲ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಹೊರತು ಇನ್ನು ಅವ್ರು ರಿಯಲ್ ಎಸ್ಟೇಟ್ ಮಾಡ್ತಾವ್ರೆ, ಶಾಸಕರು ರಿಯಲ್ ಎಸ್ಟೇಟ್ ಮಾಡ್ತಾವ್ರೆ ಅಂತ ಅಲ್ಲ. ಈಗ ಶಾಸಕರು, ನಮ್ಮ ತಾಲೂಕಿನ ಶಾಸಕರು ಅಭಿವೃದ್ಧಿ ವಿಚಾರದಲ್ಲಿ ಪಾಪ ಕಂಕಣಬದ್ಧರಾಗಿ ಪಣ ತೊಟ್ಟು ವೇಗವಾಗಿ ಅಭಿವೃದ್ಧಿ ಮಾಡ್ಕೊತ ಹೋಗ್ತಾ ಇದ್ದಾರೆ. ನಮಗೆಲ್ಲ ಅದ್ರ ಬಗ್ಗೆ ಖುಷಿ ಇದೆ. ಜೊತೆಗೆ ಇವತ್ತು ಸನ್ಮಾನ್ಯ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ HD ದೇವೇಗೌಡ ಅಪ್ಪಾಜಿಯವರು, ಸನ್ಮಾನ್ಯ ಕುಮಾರಣ್ಣವರು ಮಾಜಿ ಮುಖ್ಯಮಂತ್ರಿಗಳು, ರೇವಣ್ಣವ್ರು ಇರ್ಬೋದು, JDS ಪಕ್ಷ ಹುಟ್ಟಿದ್ದೇ ರೈತರಿಗೋಸ್ಕರ, ರೈತರ ಯೋಗಕ್ಷೇಮ ಇಟ್ಕೊಂಡೇ ರೈತರು ಉಳಿಬೇಕಂತಲೇ JDS ಪಕ್ಷ ಉಟ್ಕೊಂಡಿರ್ತಕ್ಕಂಥದ್ದು. ಇವತ್ತು ಅವರು ಅದೇ ನಿಲುವಿನಲ್ಲಿ ರಾಜಕಾರಣ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾಡು ನುಡಿ ಜಲ ಭೂಮಿ ಉಳಿಬೇಕಂತಕ್ಕಂಥ ಧ್ಯೇಯವಾಕ್ಯಗಳನ್ನು ಇಟ್ಕೊಂಡೇ ರಾಜಕಾರಣ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಮಣ್ಣಿನ ಮಗ ಅಂತ ಕರಿತೀವಿ ದೇವೇಗೌಡ ಅಪ್ಪಾಜಿಯವ್ರನ್ನ. ಅಂತಹ ಪಕ್ಷದಿಂದ ನೀವು ಆಯ್ಕೆಯಾಗಿ ಬಂದಿರತಕ್ಕಂಥ ಶಾಸಕರು ದಯಮಾಡಿ ರೈತರ ಪರವಾಗಿ ನಿಲ್ಲಬೇಕು ಅಂತಕ್ಕಂಥದ್ದು ನಮ್ಮ ಮನವಿನೇ ಹೊರತು ಇನ್ನು ಬೇರೆ ಯಾವುದೇ ಉದ್ದೇಶನೂ ಇಲ್ಲ, ಬೇರೆ ರೀತಿ ಏನೂ ಇಲ್ಲ. ಈ ಪತ್ರಿಕಾಗೋಷ್ಠಿ ಪ್ರಮುಖ ಉದ್ದೇಶನೂ ಅದೇನೆ, ಶಾಸಕರು ನಮ್ಮ ವೇದಿಕೆಗೆ ಬರಬೇಕು, ನಮ್ಮ ಅಹವಾಲನ್ನು ಸ್ವೀಕಾರ ಮಾಡಬೇಕು, ಸರ್ಕಾರದೊಂದಿಗೆ ಮಾತುಕತೆ ನಡೆಸಬೇಕು, ಭೂಮಿ ಉಳಿಸ್ಕೊಡ್ತಕ್ಕಂಥ ಕೆಲಸ ಆಗಬೇಕು. ನಿಮ್ಮ ಹತ್ರ ಇನ್ನೊಂದು ಗುಂಪಿನವ್ರು ಬಂದು ನಾವು ಕೈಗಾರಿಕೆ ಕೊಡ್ತೀವಿ ಅಂತ ಇದ್ದಾರಲ್ಲ, ಅವ್ರದ್ದು ಮಾಡಿಸಿ, ಅವ್ರ ಜಾಗದಲ್ಲಿ ಕೈಗಾರಿಕೆನೂ ಮಾಡಿಸಿ, ನಮ್ಮದೇನು ತಕರಾರಿಲ್ಲ, ಅಭ್ಯಂತರ ಇಲ್ಲ. ಬಟ್ ನಮ್ಮ ಭೂಮಿ ನಮ್ಗೆ ಉಳಿಸ್ಕೊಡಿ, ಬಲವಂತವಾಗಿ ಕಿತ್ಕೊಳ್ಳೋದನ್ನು ತಡೀರಿ ಅಂತಕ್ಕಂಥದ್ದು ಅಷ್ಟೇ ನಮ್ಮ ಉದ್ದೇಶ. ನಾವು ಭೂಮಿ ಬಿಡಬೇಕು ಅಂತ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಸನ್ಮಾನ್ಯ ಶಾಸಕರು 471 ಎಕರೆ ಏನು ಫಲವತ್ತಾದ ಭೂಮಿ, ಕೃಷಿ ಭೂಮಿಯನ್ನು ಬಿಡಿಸ್ಕೊಟ್ಟಿದ್ದೀನಿ ಸಚಿವರ ಹತ್ರ ಸರ್ಕಾರದ ಜೊತೆ ಮಾತನಾಡಿ ಅಂತ ಹೇಳಿದರು. ತುಂಬ ಸಂತೋಷ ನಮಗೆ. ಆದರೆ ವಾಸ್ತವವಾಗಿ ಏನಿದೆ ಅಂತಂದರೆ 471 ಎಕರೆ ಏನು ಕೆರೆ ಅಚ್ಚುಕಟ್ಟು ನೀರಾವರಿ ಪ್ರದೇಶ ಏನಿದೆ ಅದನ್ನು ಬಿಟ್ಟಿರ್ತಕ್ಕಂಥದ್ದು ಸಂತೋಷ. ಆದರೆ ಇವತ್ತು ಅಂಕಿಅಂಶಗಳೇನು ಹೇಳಿ 520 ಚಿಲ್ಲರೆ ಎಕರೆ ಬಿಟ್ಟೋಗಿದೆ. ಇನ್ನು ಉಳಿಕೆ ಅಲ್ಲಿಗೆ ಇನ್ನು 50 ಚಿಲ್ಲರೆ ಎಕರೆ ಯಾರ್ದು? ಅದು ಯಾಕೆ ಅತಂತ್ರವಾಗಿರ್ತಕ್ಕಂಥದ್ದು? ಆಮೇಲೆ ನೀವು ಸ್ಕೆಚ್ ನೋಡಿ, ನಾವು KEDB ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು ನಾವು, ಅವ್ರು ಎಷ್ಟು ಅಕ್ರಮ ಎಸಗಿದ್ದಾರೆ ಅಂತಾರೆ. ಇವತ್ತು ಕಾರಣ ಕೊಟ್ಟಿದ್ದಾರೆ ಅವರು, ಏನು 471 ಎಕರೆ ಹೊರತುಪಡಿಸಿ ಬೇರೆ ಹೊರದು ಬಿಟ್ಟಿರೋದಕ್ಕೆ ಕಾರಣ ಕೊಟ್ಟಿದ್ದಾರೆ ಪ್ರಭಾವಿಗಳದು. ಏನು ಅಲ್ಲಿ
ಪಾಲೆ ಹೌಸ್ ಇದೆ, ಇನ್ನೊಂದು ಹತ್ರ ಕೋಳಿ ಫಾರಮ್ ಇದೆ, ಇನ್ನೊಂದು ಹತ್ರ ಇನ್ನೊಂದಿದೆ ಅಂತ ಬಿಟ್ಟಿದ್ದಾರೆ. ಹೆಂಗಿದೆ ಅಂತಂದರೆ ಸುತ್ತೂ ಅಕ್ವಿಸಿಷನ್ ಆಗಿದೆ, ಮಧ್ಯದಲ್ಲಿ ಬಿಟ್ಟವ್ರೆ. ಅದನ್ನು ಬಿಡೋದಕ್ಕೆ ಸಕಾರಣನೇ ಇಲ್ಲ. ಅವ್ರು ಏನು ಹೇಳಿದ್ದಾರೆ ಪಾಲೆ ಹೌಸ್ಗಳಿಲ್ಲ, ಅಲ್ಲಿ ಅವ್ರು ಏನು ಹೇಳಿದಾರೋ ಅಲ್ಲಿಲ್ಲ ವಾಸ್ತವ. ಆ ಜಾಗಗಳನ್ನು ಬಿಟ್ಟಿದ್ದಾರೆ. ಆಮೇಲೆ ಅವರೆಲ್ಲರೂ ಕೂಡ ಸ್ಥಳೀಯರಲ್ಲ, ಬೇರೆ ಕಡೆಯವರು. ನೀವು ಬಿಡೋ ಇದ್ದಿದ್ರೆ ಕೈಗಾರಿಕಾ ಏನು ಅಧಿಕಾರಿಗಳಿದ್ದಾರೆ, KEDB ಅಧಿಕಾರಿಗಳು, ನಿಮಗೆ ರೈತರ ಬಗ್ಗೆ ನಿಜವಾದ ಕಾಳಜಿ ಇದ್ದರೆ ಅಲ್ಲಿ ರೈತರ ಫಲವತ್ತಾದ ಭೂಮಿಗಳನ್ನು ಬಿಡಬೇಕಾಗಿತ್ತು. ಪ್ರಭಾವಿಗಳದು ಅಲ್ಲಿ ಕೃಷಿ ಮಾಡದೇ ಇದ್ದರು ಅಂದರೆ ಕೃಷಿ ಭೂಮಿನೇ, ಆದರೆ ಅವರು ಕೃಷಿ ಚಟುವಟಿಕೆಗಳು ಮಾಡ್ತಾಯಿಲ್ಲ. ಅಂಥ ಜಮೀನನ್ನು ನೀವು ಉದ್ದೇಶಪೂರ್ವಕವಾಗಿ ಬಿಟ್ಟಿರ್ತಕ್ಕಂಥ ಉದ್ದೇಶ ಏನು ಅಂತಕ್ಕಂಥದ್ದು ಪ್ರಶ್ನೆ. ಇದಕ್ಕೆ ಕರೆದಿದ್ರಲ್ವಾ, ಅಲ್ಲಿ ಕೂಡ ನಾವು ರೈತರೆಲ್ಲ ಸೇರಿಕೊಂಡು ನಾವು ಅಧಿಕಾರಿಗಳನ್ನ ತರಾಟೆಗೆ ತಗೊಂಡಿದ್ದೀವಿ. ನಾವು ಕೊಡಲ್ಲ ಅಂತ ಇದ್ದರೆ ನೀವು ರೇಟ್ ಫಿಕ್ಸ್ ಮಾಡೋಕ್ಕೆ ಕರೆದಿದ್ದೀರಲ್ಲ, ಇದು ಯಾವ ನ್ಯಾಯ? ನಾವು ಕೊಡ್ತೀವಂತ ಯಾವಾಗ ಹೇಳಿದ್ವಿ? ನಿಮ್ಮದೇ ಅಂಕಿಅಂಶ ಏನು ಹೇಳ್ತದೆ? 80-85 ಜನ ಕೊಡಲ್ಲ ಅಂತ ಇದ್ದರೆ ನೀವು ಹೆಂಗೆ ಕೈಗಾರಿಕೆ ಮಾಡೋಕ್ಕೆ ಹೊರಟಿದ್ದೀರಿ ಅಂತ ಪ್ರಶ್ನೆ ಮಾಡಿದಾಗ ಅವರು ಆಯಿತು, ಇನ್ನೂ ಒಂದು ಸಭೆ ಮಾಡೋಣ, ಇದು ಪ್ರಕ್ರಿಯೆ ಮುಂದುವರಿತಾ ಇದೆ, ಇದನ್ನು ನಿಲ್ಲಿಸೋದು ಬೇಡ, ಮತ್ತೆ ಸಭೆ ಕರಿತೀವಿ, ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಪಾಣಿಯಲ್ಲಿ ಯಾಕೆ ಎಂಟ್ರಿ ಮಾಡಿದ್ರಿ ಪ್ರಶ್ನೆ ಕೇಳಿದಾಗ ಅವತ್ತು ಸುಮಾರು ಅವರು ಒಪ್ಪಲಿಲ್ಲ. KDB ಇಲ್ಲ ನಾವು ಪ್ರೊಸೀಜರ್ ಮಾಡಿಬಿಟ್ಟಿದ್ದೀವಿ ಹಂಗೆ ಹಿಂಗೆ ಅಂತ ಹೇಳಿದಾಗ, ಸರಿ ಇನ್ನೊಂದು ದಿನ ನಾವು ಸಮಯ ಕೊಡ್ತೀವಿ ನಡಿತಂಗಳಿಗೆ, ಆವತ್ತು ನಾವು ಚಿಕ್ಕಬಳ್ಳಾಪುರದಲ್ಲೇ ಇಲ್ಲಾಂದರೆ ಶಿಲ್ಘಟ್ಟದಲ್ಲೇ ಮಾಡ್ತೀವಿ ಅಂತೇಳಿ ಹೇಳಿಕೆ ಕೊಟ್ಟರು. ಅದಾದಮೇಲೆ ಅವತ್ತು ಲಿಖಿತವಾಗಿ ಜಿಲ್ಲಾಧಿಕಾರಿಗಳಿಗೆ ನೀವು KDB ಅನ್ನೋ ನಮೂದನೆ ಏನು ಮಾಡಿದ್ದೀರಾ ಪಹಣೆಯಲ್ಲಿ ಅದನ್ನು ತೆಗಿಬೇಕಂತೇಳಿ ಅವತ್ತೇ ನಮಗೆ ಎಲ್ಲರ ರೈತರ ಮುಖಂಡರುಗಳ ಮುಂದೆ ಹೇಳಿಕೆ ಕೊಟ್ಟರು. ಸರಿ, ಈಗ ಮಸ್ತೆನಹಳ್ಳಿಯಲ್ಲಿ ಕೈಗಾರಿಕಾ ಪ್ರದೇಶ ಬಂತು, ತಮಗೆಲ್ಲ ಗೊತ್ತಿರೋದು. ಒಂದು 10ರಿಂದ 12 ವರ್ಷ ಆಯಿತು ಅಲ್ಲಿ ಬಂದು. ಇದೇ ಥರ ಹೇಳಿಕೆ ತಗೊಂಡು ಮಾನ್ಯ ಸಚಿವರು ಏನು ಮಾಡ್ತಾರೆ, ಅಲ್ಲಿ ರೈತರದ್ದು ಫಲವತ್ತತೆ ಇರೋಂಥ ಭೂಮಿನೇ ತಮಗೆಲ್ಲ ಗೊತ್ತಿರೋ ಹಾಗೆ ಏನೋ ಒತ್ತುವರಿ ಮಾಡ್ಕೊಂತಾರೆ. ಒತ್ತುವರಿ ಮಾಡ್ಕೊಂಡು ಅಲ್ಲಿನ ರೈತರಿಗೆ, ಅಲ್ಲಿ ರೈತರ ಮಕ್ಕಳಿಗೆ ನಾವು ಉದ್ಯೋಗ ಕೊಡ್ತೀವಿ ಅಂದ್ಬಿಟ್ಟು ಹೇಳಿಕೆ ತಗೊಂಡು ಅಲ್ಲಿ ಕೈಗಾರಿಕೆಗೆ ವಶ ಮಾಡ್ಕೊಂತಾರೆ. ಇದುವರೆಗೂ ಎಷ್ಟು ಕೈಗಾರಿಕೆ ಬಂದಿದೆಯಾ ಅಲ್ಲಿ? ರೈತರ ಮಕ್ಕಳಿಗೆ ಎಷ್ಟು ಕೆಲಸ ಕೊಟ್ಟಿದ್ದಾರೆ ಮಸ್ತೆನಹಳ್ಳಿಯಲ್ಲಿ ಮಾನ್ಯ ಸಚಿವರು? ಚಿಂತಾಮಣಿ ತಾಲೂಕಲ್ಲಿ ರೈತರನ್ನ ಅಲ್ಲಿ ನಾಶ ಮಾಡೋಕೆ ಹೊರಟರು. ಇವತ್ತು ಶಿಲ್ಘಟ್ಟ ತಾಲೂಕಲ್ಲಿ ನಮ್ಮನ್ನು ಇಲ್ಲಿ ನಾಶ ಮಾಡೋಕೆ ಹೋಗೋರೆ. ಇವತ್ತು ನಾವು ಕೇಳ್ತಾ ಇರೋದಿಷ್ಟೇ, ನಮ್ಮ ಫಲವತ್ತತೆ ಇರತಕ್ಕಂಥ ಭೂಮಿನ ಉಳಿಸ್ಕೊಳ್ಳೋಂಥ ಕೆಲಸ ನೀವು ಸಚಿವರಾಗ್ಬೋದು, ಶಾಸಕರಾಗ್ಬೋದು ಮಾಡಬೇಕು. ಆಮೇಲೆ ಹೇಳ್ಬೋದು, ನೀವು ಹೇಳಿದ್ರಿ ಈಗ ಇವತ್ತು ಅಂಕಿಅಂಶಗಳ ಸಮೇತ 730 ಎಕರೆ ಗೋಮಾಳ ಇರ್ತಕ್ಕಂಥದ್ದು ಅಲ್ಲಿ. ಇವತ್ತು 53, 57 ಸರ್ಕಾರದ ತಾನೇ ಅರ್ಜಿ ಬಿಟ್ಟಿರೋದು. ಇವತ್ತಿಗೂ ದರ್ಖಾಸ್ತು ಕಮಿಟಿ ಈ ತಾಲೂಕಲ್ಲಿ 15 ವರ್ಷ, ಸುರಸಿಂಹವರು 15 ವರ್ಷ ಆಯಿತು, ಇದುವರೆಗೂ ದರ್ಖಾಸ್ತು ಕಮಿಟಿ ನಡೆದಿಲ್ಲ. ಅವರೆಲ್ಲ ಏನಾಗಬೇಕಪ್ಪ? ದರ್ಖಾಸ್ತು ಕಮಿಟಿನೇ ನಡೆದಿಲ್ಲ. 700 ಎಲ್ಲರೂ ಪೊಸಿಷನಲ್ಲವ್ರೆ, ಮನೆ ಕಟ್ಕೊಂಡವ್ರೆ, ತೋಟಗಳು ಮಾಡ್ಕೊಂಡವ್ರೆ, ಬೋರ್ವೆಲ್ ಹಾಕ್ಕೊಂಡವ್ರೆ, ಎಲ್ಲ ಮಾಡ್ಕೊಂಡವ್ರೆ. ಅವರೆಲ್ಲ ಏನಾಗಬೇಕು? ಆಮೇಲೆ ಫಸ್ಟು ಮೊದಲನೇ ಸ್ಕೆಚ್ ಏನು ಮಾಡ್ತಾರೆ, 3500 ಎಕರೆ ಮಾಡ್ತಾರೆ. ಆ ಸ್ಕೆಚ್ಚಲ್ಲಿ 3500 ಎಕರೆಯಲ್ಲಿ ಒಂದು ಲೇಔಟು ಸೇರಿರ್ತದೆ. ಆ ಮೊದಲನೇ ಸ್ಕೆಚ್ಚಲ್ಲಿ 600 ಎಕರೆ ಬೇರ್ಪಡಿಸ್ತಾರೆ. 600 ಎಕರೆ ಬೇರ್ಪಡಿಸಿದ ರೀತಿ ಲೇಔಟು ಉಳ್ಕೊಂತದೆ. ಶಾಸಕರ ಸಹೋದ್ಯೋಗಿಗಳಾದಂಥ ಸಹಚರರಿಗೂ ಉಳ್ಕೊಂತದೆ. ಅಲ್ಲಿಂದ ಮಾಜಿ ಸಚಿವರು ವಿ ಮುನಿಯಪ್ಪನವರ ಮಗ ನವ್ಯ ಶಶಿಧರ್ ಅವ್ರದ್ದು 15 ಎಕರೆ ತಾದೂರು 51, 52 ಅವ್ರದ್ದೆಲ್ಲ ಉಳಿಸ್ತಾರೆ. ಅಲ್ಲಿಂದ ಅದು ಆದ ನಂತರ 2823 ಎಕರೆಗೆ ಬರ್ತಾರೆ. ಇವತ್ತು 471 ಎಕರೆ ಬಿಟ್ಟಿದ್ದೀನಂತ ಶಾಸಕರು ಹೇಳ್ತಾರೆ. ಯಾರ್ದು ಬಿಟ್ಟಿದ್ದೀರಾ? ಶಿವಮೂರ್ತಿಗೆ 15 ಎಕರೆ ಬಿಟ್ಟಿದ್ದಾರೆ. ಜಂಗಮಕೋಟೆ ಕ್ರಾಸಲ್ಲಿ 20 ಎಕರೆ ಬಿಟ್ಟಿದ್ದಾರೆ. ಯದ್ದಿಲ್ತಿಪ್ಪನಹಳ್ಳಿಯಲ್ಲಿ 12 ಎಕರೆ ಬಿಟ್ಟಿದ್ದಾರೆ. ಹೊಸಪೇಟೆಯಲ್ಲಿ 5 ಎಕರೆ ಬಿಟ್ಟಿದ್ದಾರೆ. ಚೊಕ್ಕೊಂಡಹಳ್ಳಿಯಲ್ಲಿ ಸರಿಸುಮಾರು ಒಂದು 15ರಿಂದ 18 ಎಕರೆ ಬಿಟ್ಟಿದ್ದಾರೆ. ಅಲ್ಲಿಂದ ನಡಿತನೇಂಕನಹಳ್ಳಿಯಲ್ಲಿ ಕೆರೆ ಸುತ್ತಲೂ ಅಧಿಕಾರಿಗಳೇ ಕೊಟ್ಟಂಥ ಮಾಹಿತಿ ನಮಗೆ ಮೊದಲು ಶಾಸಕರು ಬಿಡಿಸಿರೋದಂತಂತೂ ಅಲ್ಲ. ಯಾಕಂದರೆ ಅಧಿಕಾರಿಗಳು ಬಫರ್ ಝೋನ್ ಅಂದ್ಬಿಟ್ಟು ಕೆರೆ ಸುತ್ತಲೂ 300 ಮೀಟ್ರ್ ಬಿಡ್ತಾರೆ. ಅದೊಂದು 100-120 ಎಕರೆ ಅಲ್ಲಿ ಸೇವ್ ಆಗ್ತದೆ ಬಫರ್ ಝೋನ್ ಅಂತ. ಇದು KDB ಆಕ್ಟಲ್ಲೇ ಇದೆ. ಕೆರೆ ಸುತ್ತಲೂ 300 ಮೀಟ್ರ್ ಬಿಡಬೇಕನ್ನೋದು KDB ಆಕ್ಟಲ್ಲೇ ಇದೆ.
ನಡಿಪನಹಳ್ಳಿಯಲ್ಲಿ ಕೆರೆ ಇದೆ, ಎಣಂಗೂರಲ್ಲಿ ಕೆರೆ ಇದೆ, ಕುಳ್ಮಿ ಹೊಸರಲ್ಲಿ ಕೆರೆ ಇದೆ. ಇದ್ರ ಪ್ರಕಾರ ಅವ್ರು ಬಿಟ್ಟಿರೋದು, ಯಾರು ಇಲ್ಲಿ ಏನು ಬಿಡಿಸಿರೋದಂತ ವಿಚಾರ ಅಲ್ಲ. ಅವೇನು ಬಿಡಿಸ್ಬೇಡ ಅಂತ ಹೇಳ್ತಾ ಇಲ್ಲ, ಆದರೆ ಇನ್ನು ಉಳಿದಂಥ ರೈತರಿಗೂ ಬಿಡಿಸ್ಬೋದಲ್ಲ, ಯಾಕೆ ಬಿಡಿಸ್ತಿಲ್ಲ? ಇವತ್ತು ಬಿಡಿಸಿರೋ ಅಂಥ ರೈತರೆಲ್ಲ ಅವರು ಕೆಲವರೆಲ್ಲ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರು, ನಮ್ಮ ಜಿಲ್ಲೆಯವರಲ್ಲ, ನಮ್ಮ ಊರವರಲ್ಲ, ನಮ್ಮ ತಾಲೂಕವರಲ್ಲ. ಮೂಲತಃ ಇರ್ತಕ್ಕಂಥ ರೈತರನ್ನು ಬಿಡಿಸ್ದಿರಾ ನೀವು ಯಾರು 471 ಎಕರೆ ನಾವು ನೀರಾವರಿ ಬಿಡಿಸಿದ್ನಿ ಅಂದರೆ ನೀವು ಫಲವತ್ತತೆ ಬಂದು ನೋಡಿದ್ರಾ ಎಷ್ಟು ಜಮೀನು ಇದೆಯಾ ಅಂತ? ಇವತ್ತು ಸಚಿವರಿಗೆ ಹೇಳ್ತೀವಿ ಫಲವತ್ತತೆ ಇದೆಯಾ ಅಂತ ಹೇಳ್ತಾರಲ್ಲ. ಈಗ ನಾವು ಅದಕ್ಕೆ ಸ್ವಾಗತ ಮಾಡಿ ಇನ್ನು ಉಳಿದ ಏನು ನೀರಾವರಿ ಇದೆ ವೀಕ್ಷಣೆಗೆ ಬನ್ನಿ, ನಾವು ಆಹ್ವಾನ ಕೊಡ್ತಾ ಇದೀವಿ. ಒಬ್ಬ ಶಾಸಕರಿಗೂ ಕೊಡ್ತಾ ಇದೀವಿ, ಒಬ್ಬ MLA ಅವ್ರಿಗೂ, ಇದು ಸಚಿವರಿಗೆ ಉಸ್ತುವಾರಿ ಸಚಿವರಾದ MC ಸುಧಾಕರಣ್ಣನವ್ರಿಗೂ ಕೊಡ್ತಾ ಇದೀವಿ. ಬಂದು ವೀಕ್ಷಣೆ ಮಾಡಿ, ನೀರಾವರಿ ಎಷ್ಟಿದೆ ನೋಡಿ. ನಮಗೆ ನೀರಾವರಿ ಇವತ್ತು 1500 ಬೋರ್ವೆಲ್ ಕೊರೆಸಿ ನಾವು ನೀರು ತೆಗೆದು ನೀರಾವರಿ ಮಾಡ್ತಾ ಇರ್ತಕ್ಕಂಥ ಜಮೀನುಗಳದು. ಇವ್ರು ಯಾವತ್ತು ಕೆರೆಗಳಿಗೆ ನೀರು ಬರ್ಬೇಕಂತೇಳಿ ಯಾವತ್ತೂ ಯಾರು ಮಾತಾಡಿರೋಕ್ಕಂಥಲ್ಲ. ಇವತ್ತು ಈ ವ್ಯಾಪ್ತಿಯಲ್ಲಿ ಸರಿಸುಮಾರು ಹೆಚ್ಚು ಕಡಿಮೆ 1700 ಎಕರೆನೂ ನೀರಾವರಿ ಇರತಕ್ಕಂಥದ್ದು. ಆಮೇಲೆ ತೋಟಗಾರಿಕೆ, ಮಾವಿನ ಗಿಡ ಇದೆ, ಗೋಡಂಬಿ ಇದೆ, ಆಮೇಲೆ ಇನ್ನು ಅನೇಕ ರಾಗಿ ಬೆಳೀತಾರೆ. ಪ್ರತಿಯೊಂದು ಬೆಳೀತಕ್ಕಂಥ ಫಲವತ್ತತೆ ಇರ್ತಕ್ಕಂಥ ಭೂಮಿ ಇದು. ಇವತ್ತು ಎಲ್ಲರಿಗೂ ಕೇಳಕ್ಕೆ ಬಯಸ್ತೇನೆ, ಮೊದಲು ನಮ್ಮ ರೈತರನ್ನು ಉಳಿಸ್ಕೊಳ್ಳೋಂಥ ಕೆಲಸ ಸಚಿವರು ಆಗಲಿ ಶಾಸಕರಾಗಲಿ ಮಾಡಬೇಕು. ಆಮೇಲೆ ನಮಗೇನು ಯಾರ ಬಗ್ಗೆನೂ ದ್ವೇಷ ಇಲ್ಲ. ರಾಜಕಾರಣದಲ್ಲಿ ಯಾರೇ ಏನೇ ಟೀಕೆ ಮಾಡ್ಕೊಂಡು ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ. ಮೊದಲು ಸ್ಪಷ್ಟೀಕರಣ ಕೊಡ್ತೀವಿ.